ಕೇವಲ ಈ ಒಂದು ವಿಡಿಯೋ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನ ಹೊಂದಿದೆ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಖಂಡಿತವಾಗ್ಲೂ ಕೂಡ ಈ ವಿಡಿಯೋದಲ್ಲಿ 5 ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಫಾಲೋ ಮಾಡೋದ್ರಿಂದ, ಅಯ್ಯೋ ನನ್ನ ಜೀವನದಲ್ಲಿ ಏನು ಅದೃಷ್ಟನೇ ಇಲ್ಲ, ನನ್ನ ಜೀವನದಲ್ಲಿ ಏನು ಸಮೃದ್ಧಿನೇ ಇಲ್ಲ, ನಾನು ಇನ್ನೂ ಸೆಟ್ಲೇ ಆಗಿಲ್ಲ ಅಂತ ಅನ್ಕೊಂಡ್ರು, ನನ್ನ ಜೀವನದಲ್ಲಿ ಏನು ಪಾಸಿಟಿವ್ ಆಗಿ ನಡೀತಾ ಇಲ್ಲ ಅಂತ ಅನ್ಕೊಂಡ್ರು, ನಿಮ್ಮ ಜೀವನ ಬದಲಾಯಿಸೋದಕ್ಕೆ ಕೇವಲ 48 ದಿವಸದಲ್ಲಿ ಈ 5 ಸ್ಟೆಪ್ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ 5 ಸ್ಟೆಪ್ ಅಲ್ಲಿ ಏನೇನಿರುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವ ಸಂಖ್ಯೆಯನ್ನ ಬಳಸ್ಕೋಬೇಕು, ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬರಬೇಕು, ಗಾಡಿ ನಂಬರ್ ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬರಬೇಕು, ಆ ಸಂಖ್ಯೆಯನ್ನ ಯಾವ ರೀತಿ ಯೂಸ್ ಮಾಡೋದು, ನೀವು ಯಾವ ಬಣ್ಣವನ್ನ ಉಪಯೋಗಿಸ್ಕೋಬೇಕು, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ, ನಿಮಗೆ ಅದೃಷ್ಟ ತರುವಂತಹ ದೇವರು ಯಾರು, ಅವರ ಆರಾಧನೆಯನ್ನ ಹೇಗೆ ಮಾಡಬೇಕು, ನಿಮ್ಮ ಹೆಸರು ಜ್ಯೋತಿಷ್ಯ ಪ್ರಕಾರವಾಗಿ ನೀವು ಇಟ್ಕೊಂಡಿರ್ತೀರಿ, ಬಟ್ ನ್ಯೂಮರಾಲಜಿಕಲಿ ಅದು ಮ್ಯಾಚ್ ಆಗ್ತಾ ಇರೋದಿಲ್ಲ, ಆಗ್ಲೂ ಕೂಡ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಜೊತೆಗೆ ನಿಮ್ಮ ಜ್ಯೋತಿಷ್ಯ ಶಾಸ್ತ್ರ, ನಿಮ್ಮ ರಾಶಿ ಪ್ರಕಾರವಾಗಿ ನಿಮ್ಮ ಹೆಸರನ್ನ ಯಾವ ರೀತಿ ಅಲೈನ್ ಮಾಡ್ಕೋಬೇಕು, ಇದೆಲ್ಲದರ ಜೊತೆಗೆ ನಿಮ್ಮಲ್ಲಿ ನೀವು ಮಾಡ್ಕೋಬೇಕಾಗಿರೋ ಬದಲಾವಣೆಗಳೇನು, ನೀವು ಧರಿಸ್ಕೋಬೇಕಾಗಿರೋ ರತ್ನಗಳು ಯಾವುದು, ಎಲ್ಲವನ್ನ ಕೂಡ ಇಂದಿನ ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಈಗ ಯಾವುದೇ ಪರಿಸ್ಥಿತಿಲಿರಿ, ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಈ 5 ವಿಚಾರಗಳನ್ನ ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ. ನಿಮ್ಮ ಜೀವನ 48 ದಿನ ಬಿಟ್ಟು ಈ ರೀತಿ ಅಂತೂ ಖಂಡಿತವಾಗ್ಲೂ ಇರೋದಿಲ್ಲ. ನೀವು ಎತ್ತರಕ್ಕೆ ಏರಿರ್ತೀರಿ, ಒಂದು ಹಂತ ಆದ್ರೂ ಮುಂದೆ ಹೋಗಿರ್ತೀರಿ ಅಂತ ಗ್ಯಾರಂಟಿಯನ್ನ ನಿಮಗೆ ಕೊಡ್ತಾ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಮಿಥುನ ರಾಶಿಯವರ ಸಕ್ಸಸ್ ಆಗ್ಲಿಕ್ಕೆ ಏನ್ ಮಾಡಬೇಕು, ಬಹಳ ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತಾ ಇದೀವಿ. ಈ ಒಂದು ವಿಡಿಯೋವನ್ನ ಖಂಡಿತವಾಗ್ಲೂ ಲೈಫ್ ಟೈಮ್ ನೀವು ನೆನ್ಪಿಟ್ಕೊಳ್ಬೇಕು. ಇನ್ನು ಮುಂದಿನ 48 ದಿವಸದಲ್ಲಿ ನಿಮ್ಮ ಜೀವನ ಬದಲಾಗೋದಕ್ಕೆ ಈ ಒಂದು ವಿಡಿಯೋ ಸಾಕು. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮಿಥುನ ರಾಶಿ ಬಗ್ಗೆ ಯಾವುದೇ ಅಪ್ಡೇಟ್ ಗಳನ್ನ ಮಿಸ್ ಮಾಡದೆ ನೀವು ಕೂಡ ದಿನನಿತ್ಯ ಅಪ್ಡೇಟ್ ಗಳನ್ನ ಪಡ್ಕೋಬಹುದು. ಈ ಮಿಥುನ ರಾಶಿ ಅಂತಕ್ಕಂಥದ್ದು ಬಹಳ ಸ್ಪೆಷಾಲಿಟಿ ಆಗಿರ್ತಕ್ಕಂಥ ರಾಶಿ. ಇವರಿಗೆ ಸ್ವಲ್ಪ ಬುದ್ಧಿವಂತರಾಗಿರ್ತಾರೆ. ಬುಧ ಗ್ರಹದ ಪರಿಣಾಮ ಇವ್ರ ಮೇಲೆ ಜಾಸ್ತಿ, ಯಾಕಂದ್ರೆ ಆಧಿಪತ್ಯ ಬುಧ ಗ್ರಹದ್ದೇ ಆಗಿರುತ್ತೆ. ನಿಮ್ಮಲ್ಲಿ ಕೆಲವು ರಹಸ್ಯಗಳು ಅಡಗಿರುತ್ತೆ. ದ್ವಂದ್ವ ವ್ಯಕ್ತಿತ್ವ ಅಂದ್ರೆ, ನಾನು ಈ ಕಡೆ ಹೋಗ್ಲಾ ಆ ಕಡೆ ಹೋಗ್ಲಾ, ಈ ಡಿಸಿಷನ್ ತಗೊಳ್ಳ ಆ ಡಿಸಿಷನ್ ತಗೊಳ್ಳ, ಇದು ಸ್ವಲ್ಪ ತಲೆಯಲ್ಲಿ ಯಾವಾಗ್ಲೂ ಓಡ್ತಾ ಇರುವಂತಹ ಒಂದು ವಿಚಾರ. ಈಗ ತಾನೇ ಖುಷಿಯಾಗಿರ್ತೀರಿ, ಇನ್ನೊಂದು ಯಾವುದೋ ಹಳೆ ನೆನಪು ಬರುತ್ತೆ, ತುಂಬಾ ಬೇಜಾರಾಗ್ತಾ ಇರುತ್ತೆ. ಅಯ್ಯೋ ತುಂಬಾ ಬೇಜಾರಲ್ಲಿ ಇದ್ದಾನೆ ಅಂತ ಎಲ್ಲಾ ಫ್ರೆಂಡ್ಸ್ ಅನ್ಕೊಳ್ತಾ ಇರ್ತಾರೆ. ನೆಕ್ಸ್ಟ್ ಮೂಮೆಂಟ್ ಖುಷಿಯಾಗಿರ್ತಾನೆ. ಅದೇ ಮಿಥುನ ರಾಶಿ ಅಂದ್ರೆ. ಹಸಿವು, ಸಿಕ್ಕಾಬಟ್ಟೆ ಹಸು, ಊಟ ಮಾಡೋದ ಅಲ್ಲ, ಜ್ಞಾನದ ಹಸು. ಎಲ್ಲಾ ವಿಚಾರವನ್ನ ತಿಳ್ಕೊಳ್ಬೇಕು, ಇದ್ಯಾಕೆ ಅದ್ಯಾಕೆ ಅಂತಕ್ಕಂತ ಪ್ರಶ್ನಾರ್ಥಕ ಚಿಹ್ನೆಯನ್ನ ನಿಮ್ಮಲ್ಲೇ ಇಟ್ಕೊಂಡಿರ್ತೀರಿ ಮಿಥುನ ರಾಶಿಯವರು ಹೆಚ್ಚಾಗಿ. ಯಾವುದೇ ವಿಚಾರ ಆದ್ರೂ ಕೂಡ ಆಳವಾದ ಅಧ್ಯಯನ ಮಾಡಬೇಕಂತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಇರ್ತಕ್ಕಂತಹ ವಿಚಾರಗಳು. ಡಿಟೆಕ್ಟಿವ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ. ಯಾವುದೇ ವಿಚಾರ ಅರ್ಧ ತಿಳ್ಕೊಳ್ಳೋದಲ್ಲ, ಪೂರ್ತಿ ತಿಳ್ಕೊಳ್ಬೇಕು. ಯಾಕಂದ್ರೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಹೆಚ್ಚಾಗಿ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಂದ್ ಸ್ವಲ್ಪ ಆತಂಕ ಅನ್ನೋದು ಕೂಡ ಎಲ್ಲರಲ್ಲಿ ಇರುತ್ತೆ. ಹೊರನೋಟಕ್ಕೆ ಅಂದ್ರೆ ಒಂದು ಸಿಚುವೇಶನ್, ಎಲ್ಲಾರು ಬೇಜಾರಲ್ಲಿ ಇದ್ದಾರೆ, ತುಂಬಾ ಏನೋ ಟೆನ್ಷನ್ ಅಲ್ಲಿ ಇದ್ದಾರೆ ಅಂದ್ರೆ, ಯಾರೋ ಒಬ್ರು ಮಿಥುನ ರಾಶಿಯವರು ಅಲ್ಲಿಗೆ ಎಂಟರ್ ಆದ್ರು ಅಂದ್ರೆ ಅಲ್ಲೊಂದು 10 ನಿಮಿಷ ಬಿಟ್ರೆ ಎಲ್ಲಾರು ನಗಾಡ್ತಾ ಇರ್ತಾರೆ. ಅದೇ ಈ ಮಿಥುನ ರಾಶಿಯವರ ಕೆಪಾಸಿಟಿ. ಇವರ ಮನಸ್ಸಲ್ಲಿ ತುಂಬಾ ನೋವಡಗಿರುತ್ತೆ, ಆದ್ರೆ ಆ ನೋವನ್ನೆಲ್ಲ ಮರೆಮಾಚಿ ಅದನ್ನ ಹಿಂದೆ ಇಟ್ಟು ಇವ್ರು ನಗ್ನಗ್ತಾ ಕೆಲಸ ಮಾಡ್ತಕ್ಕಂಥದ್ದೇ ಈ ಒಂದು ಮಿಥುನ ರಾಶಿಯವರು. ಇವರ ಶುಭ ಬಣ್ಣಗಳು, ಶುಭ ವರ್ಣವನ್ನ ಹೇಗೆ ಬಳಸಬೇಕು ಅಂದ್ರೆ, ನೀವು ಹಾಕುವಂತಹ ಬಟ್ಟೆಯಲ್ಲಿ ಆಗಿರ್ಬೋದು, ನಿಮ್ಮ ಕಾಡಿ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸ್ ಆಗಿರ್ಬೋದು, ನಿಮ್ಮ ಮನೆಯ ಬಣ್ಣ ಆಗಿರ್ಬೋದು, ನಿಮ್ಮ ಮೊಬೈಲ್ನ ಪೌಚ್ ಬಣ್ಣ ಆಗಿರ್ಬೋದು, ಈ ಬಣ್ಣಗಳಾಗಿತ್ತು ಅಂದ್ರೆ ಅತ್ಯಂತ ಶುಭ ಅಂತ ಹೇಳ್ತೀವಿ. ಹಸಿರು ಬಣ್ಣ ತುಂಬಾ ಒಳ್ಳೆಯದು, ಹಳದಿ ಬಣ್ಣ ತುಂಬಾ ಒಳ್ಳೆಯದು, ಬಿಳಿ ಬಣ್ಣ ತುಂಬಾ ಒಳ್ಳೆಯದು. ಬೇರೆ ಯಾವ್ದಾದ್ರು ಬಣ್ಣ, ಕಪ್ಪು ಬಣ್ಣ ಅಂದ್ರೆ ಅಷ್ಟು ಒಳ್ಳೇದಲ್ಲ ನಿಮ್ಗೆ. ಕಪ್ಪು ಅಂದ್ರೆ ಇಷ್ಟ ಅಂದ್ರೆ ಅದನ್ನ ಆದಷ್ಟು ಕಮ್ಮಿ ಮಾಡಿಕೊಡಿ. ಶುಭ ಸಂಖ್ಯೆ, ಯಾವುದೇ ಕೆಲಸಕ್ಕಾದ್ರೂ ಕೂಡ ನಿಮ್ಮ ಮೊಬೈಲ್ ನಂಬರ್ನ ಟೋಟಲ್ ಮಾಡಿದಾಗ 5 ಅಥವಾ 3 ಬಂದ್ರೆ ತುಂಬಾ ಒಳ್ಳೇದು. ಬೇರೆ ನಂಬರ್ ಇತ್ತು ಅಂದ್ರೆ ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಕೋಬೇಕು. ಗಾಡಿ ನಂಬರ್ ಅನ್ನ ಟೋಟಲ್ ಮಾಡಿದಾಗ 5 ಅಥವಾ 3 ಬಂದ್ರೆ ಒಳ್ಳೇದು. ಬೇರೆ ನಂಬರ್ ಬರ್ತಾ ಇದೆ ಅಂದ್ರೆ ಸಾಧ್ಯ ಆದರೆ ಗಾಡಿನ ಸೇಲ್ ಮಾಡಿ, ಇಲ್ಲ ಅದಕ್ಕೆ ನ್ಯೂಮರಾಲಜಿ ಪ್ರಕಾರವಾಗಿ ರೆಮಿಡಿಗಳಿರುತ್ತೆ, ಅದನ್ನ ಫಾಲೋ ಮಾಡ್ಕೋಬೇಕು. ಶುಭವಾರ, ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಗಣೇಶನ ಆರಾಧನೆಯನ್ನು ಮಾಡ್ಕೊಳ್ಳಿ. ಬುಧವಾರದ ದಿನ ಪ್ರಾರಂಭ ಮಾಡ್ಕೊಳ್ಳಿ. ನಿಮಗೆ ಆರಾಧ್ಯ ದೈವ, ಅದೃಷ್ಟ ಕೊಡ್ತಕ್ಕಂತಹ ದೇವರು ಯಾರಪ್ಪ ಅಂತಂದ್ರೆ ಮಹಾವಿಷ್ಣು. ವಿಷ್ಣು ಸಹಸ್ರನಾಮವನ್ನು ಓದ್ತಕ್ಕಂಥದ್ದು, ತಿರುಪತಿ ಬಾಲಾಜಿ ಆರಾಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭ. ಜೊತೆಗೆ
ಯಾವುದೇ ಕೆಲಸ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ವಿಘ್ನ ನಿವಾರಕ ಗಣೇಶನ ಸ್ತುತಿಯನ್ನು ಹೇಳ್ತಕ್ಕಂಥದ್ದು ತುಂಬಾ ಉತ್ತಮ. ನಿಮ್ಮ ಹೆಸರಿನ ಅಕ್ಷರ ಹೆಚ್ಚಾಗಿ ಕೆ, ಕಕ, ಕಿಕಿ ಇದರಲ್ಲೇ ಇರುತ್ತೆ. ಈ ಮಿಥುನ ರಾಶಿಯವರು ಜ್ಯೋತಿಷ್ಯ ಪ್ರಕಾರವಾಗಿ ನಿಮ್ಮ ಹೆಸರೇನೋ ಕರೆಕ್ಟ್ ಆಗಿರುತ್ತೆ, ಆದರೆ ನ್ಯೂಮರಾಲಜಿಕಲಿ ನೋಡಿದಾಗ, ಟೋಟಲ್ ಮಾಡಿದಾಗ ನಿಮ್ಮ ಸಂಖ್ಯೆಗಳು 3 ಅಥವಾ 5ಕ್ಕೆ ಕೂತಾಗ ಮಾತ್ರ ಖಂಡಿತವಾಗ್ಲೂ ಶುಭದಾಯಕ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಬೇರೆ ಸಂಖ್ಯೆಗಳು ಬರ್ತಾ ಇತ್ತು ಅಂದರೆ ಸ್ವಲ್ಪ ಕೆಲಸ ಕೊನೆ ಹಂತದವರೆಗೂ ಹೋಗುತ್ತೆ, ಕಂಪ್ಲೀಟ್ ಆಗಲ್ಲ. ಈ ರೀತಿ ತೊಂದರೆಗಳಾಗ್ತಾ ಇರುತ್ತೆ. ನಿಮ್ಮ ಜೀವನದಲ್ಲಿ ನೀವು ವಿಶೇಷವಾಗಿ ಮಾಡ್ಕೋಬೇಕಾಗಿರೋ ಬದಲಾವಣೆಗಳೇನು ಅಂತಂದ್ರೆ, ನಿಮ್ಮಲ್ಲಿ ಸ್ವಲ್ಪ ಫೋಕಸ್ ಅನ್ನೋದು ಕಮ್ಮಿ ಇರುತ್ತೆ. ಆ ಫೋಕಸ್ ಅನ್ನ ಸರಿ ಮಾಡ್ಕೋಬೇಕು. ನೀವು ಏಕಕಾಲದಲ್ಲಿ ಹಲವಾರು ವಿಚಾರಗಳನ್ನ ಯೋಚನೆ ಮಾಡ್ತಾ ಇರ್ತೀರಿ, ಮಲ್ಟಿಪಲ್ ಬಿಸ್ನೆಸ್ ಅಟ್ ದ ಸೇಮ್ ಟೈಮ್. ಇದು ನಿಮ್ಮ ಮೂಲವಾದ ಸಮಸ್ಯೆ. ಒಂದು ಸಮಯದಲ್ಲಿ ಕೆಲಸದ ಮೇಲೆ ಗಮನ ಕೊಡಿ, ಆ ಟೈಮಲ್ಲಿ ಕೆಲಸದ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಮನೇಲಿರ್ತೀರಿ, ಮನೆ ಬಗ್ಗೆ ಮಾತ್ರ ಯೋಚನೆ ಮಾಡಿ, ಬೇರೆ ಯೋಚನೆ ಮಾಡಬೇಡಿ. ಸ್ವಲ್ಪ ಮಾತನ್ನ ಕಮ್ಮಿ ಮಾಡಿ ಅಂತ ಹೇಳ್ತೇನೆ. ಯಾಕಂದ್ರೆ ಬೆನ್ನಿಂದ ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ, ಬರೀ ಮಾತಾಡ್ತಾನಪ್ಪ ಅವನು ಅಂತ, ಕೆಲಸನೇ ಮಾಡಲ್ಲ. ಇದನ್ನ ನೀವು ಬದಲಾಯಿಸ್ಕೋಬೇಕು. ಹೌದಲ್ವ ಅಂತ ನೀವು ನಿಮ್ಮ ಫ್ರೆಂಡ್ಸ್ನ ಕೇಳಿ ನೋಡಿ. ಬೇರೆಯವರು ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಿ, ಮುಜುಗರಕ್ಕೆ ಒಳಗಾಗಿಸಿ, ಅವಮಾನ ಅಪಮಾನಗಳನ್ನ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಮಾತು ಕಮ್ಮಿ ಮಾಡಿ, ಕೆಲಸ ಜಾಸ್ತಿ ಮಾಡಿ. ಸ್ಥಿರ ನಿರ್ಧಾರ, ಒಂದು ನಿರ್ಧಾರ ತಗೊಂಡಿದ್ದೀನಿ ಅಂದರೆ ಖಂಡಿತವಾಗ್ಲೂ ಆ ನಿರ್ಧಾರಕ್ಕೆ ಸ್ಟಿಕ್ ಆನ್ ಆಗಬೇಕು. 10 ನಿಮಿಷ ಮುಂಚೆ ಇಲ್ಲ ಈ ರೀತಿ ಮಾಡೋಣ ಅಂತ ಹೇಳಿರ್ತೀರಿ, ಇನ್ನು 15 ನಿಮಿಷ ಬಿಟ್ಟರೆ ಒಂದು ಪಿಕ್ಚರೇ ಬೇರೆ, ಅದು ಬೇಡ, ಅದು ಚೆನ್ನಾಗಿರಲ್ಲ, ಅದು ವರ್ಕ್ ಆಗಲ್ಲ ಅನಿಸುತ್ತೆ, ಬೇರೆ ಮಾಡೋಣ ಅಂತ. ಈ ಥರ ಕನ್ಫ್ಯೂಷನ್ ಇದ್ದಾಗ ಸ್ವಲ್ಪ ಗುರು ಹಿರಿಯರ ಆಶೀರ್ವಾದ ಅಥವಾ ಅವರ ಮಾರ್ಗದರ್ಶನ ತಗೊಳ್ಳೋದು ತುಂಬ ಒಳ್ಳೆಯದು. ಎಲ್ಲ ಟೈಮಲ್ಲೂ ಕೂಡ ಕಾಮಿಡಿ ಅಥವಾ ಆರಾಮಾಗಿರೋದು ಅಷ್ಟು ಸರಿಯಲ್ಲ. ಲೈಫಲ್ಲಿ ಒಂದು ಸ್ವಲ್ಪ ಗಂಭೀರತೆಯೂ ಇರಬೇಕಾಗತ್ತೆ. ಯಾವ ವಿಚಾರದಲ್ಲಿ ಗಂಭೀರವಾಗಿರಬೇಕು ಆ ವಿಚಾರದಲ್ಲಿ ಗಂಭೀರತೆಯಿಂದ ಇರಬೇಕು. ಅದನ್ನು ಒಂದು ಸ್ವಲ್ಪ ನೀವು ಬದಲಾಯಿಸ್ಕೋಬೇಕಾಗತ್ತೆ. ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯಿತೋ ಅವತ್ತಿಂದನೂ ನಮ್ಮ ಭೂಗರ್ಭದಲ್ಲಿರ್ತಕ್ಕಂಥದ್ದು ಈ ರತ್ನಗಳು, ನವರತ್ನಗಳ ಬಗ್ಗೆ ನಾವು ಕೇಳಿದ್ದೇವೆ. ಈ ನವರತ್ನಗಳನ್ನು ಹಾಕಬೇಕಂದ್ರೆ 15-20 ಸಾವಿರ ಖರ್ಚಾಗುತ್ತೆ 3 ಕ್ಯಾರೆಟಿಗೆನೆ. ಅದರ ಬದಲಾಗಿ ಉಪರತ್ನಗಳನ್ನು ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಅದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು. ಭಾಳ ಸರಿ ಹೇಳಿದ್ದೇನೆ. ಅದರ ಫ್ರೀಕ್ವೆನ್ಸಿ ಏನು, ಅದರ ಉಪಯೋಗಗಳೇನು, ಅದರ ಲಾಭಗಳೇನು ಭಾಳ ಸರಿ ಹೇಳಿದ್ದೇನೆ. ಅದನ್ನು ನಿಮ್ಮ ರಾಶಿಯಾಧಿಪತಿ ಏನಿರುತ್ತೆ ಅದನ್ನು ಆಕ್ಟಿವೇಟ್ ಮಾಡುತ್ತೆ. ಪ್ಲಸ್ ಗುರುಬಲ ಅನ್ನೋದು ಹೆಚ್ಚು ಮಾಡ್ತಕ್ಕಂಥ ಬ್ರೇಸ್ಲೆಟ್ಗಳಿದಾಗಿರುತ್ತೆ. ಇದನ್ನು ಧರಿಸ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಎಡಗೈಯಲ್ಲಿ ಇದನ್ನು ಧರಿಸ್ಕೋಬೇಕು. ಈ ಬ್ರೇಸ್ಲೆಟ್ಗಳ ಬಗ್ಗೆ ಮಾಹಿತಿಯನ್ನು ಹೇಳೋದಾಯಿತು ಅಂದರೆ, ಈ 48 ದಿವಸದಲ್ಲಿ ಇದನ್ನು ನಿಮ್ಮ ಎಡಗೈಯಲ್ಲಿ ಧರಿಸ್ಕೊಳ್ಳಿ. ಖಂಡಿತವಾಗ್ಲೂ ಅತ್ಯಂತ ಶುಭದಾಯಕ ಫಲಗಳಾಗುತ್ತೆ. ಆಲ್ರೆಡಿ ಸಾಕಷ್ಟು ಜನ ಧರಿಸ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು. ಅವರ ಅಭಿಪ್ರಾಯಗಳನ್ನ ಅವ್ರು ಆಲ್ರೆಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡ್ತಾ ಇರ್ತಾರೆ. ಅದನ್ನು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆದೇವರ ಹೆಸರಿನಲ್ಲಿ ಇದನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಿಮಗೆ ತಲುಪಿಸ್ಕೊಡುವಂತಹ ವ್ಯವಸ್ಥೆ ನಮ್ಮ ಸಂಸ್ಥೆ ಮುಖಾಂತರ ಮಾಡ್ತಾ ಇದ್ದೇವೆ. ಇದನ್ನು ಯಾರು ಧರಿಸ್ತಾರೋ ಅವರಿಗೆ ಸೋಲೇ ಇಲ್ಲ ಅಂತ ಹೇಳುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ರಾಶಿಗೆ ಹೊಂದುವ ರೀತಿಯಾಗಿರ್ತಕ್ಕಂತಹ ಬ್ರೇಸ್ಲೆಟ್ಗಳನ್ನು ನೀವು ತರಿಸಿ ಧರಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಈ ಬ್ರೇಸ್ಲೆಟ್ಗಳು ನಿಮಗೆ ಅದೃಷ್ಟದ ಜೊತೆಗೆ ಒಂದು ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತೆ. ಪ್ರತಿಯೊಬ್ಬರು ಕೂಡ ಈ ಬ್ರೇಸ್ಲೆಟ್ಗಳನ್ನು ಧರಿಸ್ಕೊಳ್ಳಿ. ಈ ಬ್ರೇಸ್ಲೆಟ್ಗಳನ್ನು ಯಾರ್ಯಾರು ಧರಿಸ್ಕೊಂಡಿದ್ದೀರೋ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಯಾವ ರೀತಿ ಇದೆ ರಿಸಲ್ಟ್ ಅಂತ ಹೇಳಿ. ಯಾಕಂದರೆ ಇನ್ನಷ್ಟು ಜನಕ್ಕೆ ತಗೊಳ್ಳೋದಕ್ಕೆ ಅದು ಉಪಯೋಗವಾಗಿರುತ್ತೆ. ಎಲ್ರಿಗೂ ಕೂಡ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ.